ನಟಿ ಸೌಮ್ಯಾ ರಾವ್ ಮತ್ತೊಂದು ಹೇಳಿಕೆ ಸಖತ್ ವೈರಲ್ ಆಗ್ತಾ ಇದೆ. ಅವಕಾಶಕ್ಕಾಗಿ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಏನೆಲ್ಲ ಕೇಳ್ತಾರೆ ಗೊತ್ತಾ? ಕನ್ನಡದ ಹೀರೋಯಿನ್ ಬಿಚ್ಚಿಟ್ರು ನಗ್ನ ಸತ್ಯ. ನಟಿ ಸೌಮ್ಯಾ ರಾವ್ಗೂ ಆಗಿತ್ತಂತೆ ಈ ರೀತಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಕನ್ನಡ ಚಿತ್ರರಂಗ ತುಂಬಾ ಚಿಕ್ಕದು ಅಂತ ಆರೋಪಿಸಿದ್ದ ನಟಿ, ನಾವು ಫೋಟೋ ಶೂಟಿಂಗ್ ಬನ್ನಿ, ಫೋಟೋಸ್ ಮಾಡ್ಸೋಣ, ಲಿಪ್ಲಾಕ್ ಸೀನ್ ಗಳೆಲ್ಲ ಇರುತ್ತೆ, ಬಿಕಿನಿ ಎಲ್ಲ ಹಾಕ್ಬೇಕು, ನೀವು ವೇಸ್ಟ್ ತೋರಿಸ್ಬೇಕು, ಚೆಸ್ಟ್ ತೋರಿಸ್ಬೇಕು, ಈ ತರ ಎಲ್ಲ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಸುಮಾರು ಜನ ಡೈರೆಕ್ಟರ್ ಕೇಳ್ತಾರೆ, ಪ್ರೊಡ್ಯೂಸರ್ಗಳು ಕೇಳ್ತಾರೆ. ಅದು ಸ್ವಲ್ಪ ಅದಾದ್ರೆ ಆ ಸೀನ್ ಗಳನ್ನ ಹಾಕಿದ್ರೆ ಜನ ರಿಪೀಟ್ ಆಗಿ ಆ ಸೀನ್ಗೋಸ್ಕರನೇ ಥಿಯೇಟರ್ ಬಂದು ನೋಡೋರಿದ್ದಾರೆ. ಅದಕ್ಕೆ ನಮಗ್ ಬೇಕು, ಅದನ್ನ ನೋಡ್ತೀವಿ, ಆ ತರ ಸೀನ್ ಗಳು ಬೇಕು ಅಂತ ಕೇಳೋರಿದ್ದಾರೆ. ಆ ಪ್ರೊಡ್ಯೂಸರ್ ಕೆಲಸ ಮಾಡಿಸ್ತೀನಿ, ಇವನ್ ಜೊತೆ ಮಾಡಿಸ್ತೀನಿ, ನೀನ್ ನನಗೇನ್ ಕೊಡ್ತೀಯ ಅಂತ ಕೇಳಿದ್ರು ಬೇಕಾದಷ್ಟು ಜನ ಇದ್ದಾರೆ. ಇಂಡಸ್ಟ್ರಿನಲ್ಲಿ ತುಂಬಾ ಜನ ಆತರ ಸಿಗ್ತಾರೆ. ಏನೇರು ಯೂಸ್ ಮಾಡ್ಕೊ, ಬಟ್ ನನಗ್ ಒಳ್ಳೆ ಹೆಸರು ಬರ್ಬೇಕು, ನಾನ್ ದೊಡ್ಡ ಹೀರೋಯಿನ್ ಆಗ್ಬೇಕು. ಆವ್ರತ, ಪೊರ್ಕಿ, ಹುಚ್ಚ, ವೆಂಕಟ್ ಚಿತ್ರಗಳ ನಟಿ ಸೌಮ್ಯಾ ರಾವ್ ಖಾಸಗಿ ಸಂದರ್ಶನವೊಂದರಲ್ಲಿ ಸೌಮ್ಯಾ ಬಿಚ್ಚಿಟ್ಟ ಆ ಕರಾಳ ಸತ್ಯವೇನು? ಅವಕಾಶ ಕೇಳಿಕೊಂಡು ಹೋಗುವ ನಟಿಯರಿಗೆ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಡಿಮ್ಯಾಂಡ್. ಬಿಕಿನಿ ತೊಟ್ಟು ಲಿಪ್ ಕಿಸ್ ಮಾಡಲು ನಟಿಯರಿಗೆ ಡಿಮ್ಯಾಂಡ್. ವೆಸ್ಟ್ ಮತ್ತು ಚೆಸ್ಟ್ ತೋರಿಸಲು ಡಿಮ್ಯಾಂಡ್. ಜನ ಕೂಡ ಅದೇ ರೀತಿ ಸೀನ್ಸ್ಗಾಗಿ ಥಿಯೇಟರ್ಗೆ ಬರ್ತಾರೆ ಅಂತಾರಂತೆ ಮೇಕರ್ಸ್. ಯಾರ ಹೆಸರು ಹೇಳದೆ ಕನ್ನಡದ ಚಿತ್ರ ನಿರ್ದೇಶಕರು, ನಿರ್ಮಾಪಕರುಗಳ ಮೇಲೆ ಆರೋಪ ವ್ಯಕ್ತಪಡಿಸಿದ್ದಾರೆ. ಒಂದಷ್ಟು ಮಂದಿ ಅವಕಾಶಕ್ಕಾಗಿ ಅದನ್ನೆಲ್ಲ ಮಾಡೋರು ಕೂಡ ಇದ್ದಾರೆ. ಎರಡು ಬಗೆಯ ನಟಿಮಣಿಯರು ಇದ್ದಾರೆ ಎಂದ ಸೌಮ್ಯಾ ರಾವ್. ಕನ್ನಡ ಚಿತ್ರರಂಗದಲ್ಲಿ ಅವಕಾಶಗಳಿಲ್ಲ ಅಂತ ತೆಲುಗಿಗೆ ಶಿಫ್ಟ್ ಆಗಿರೋ ಸೌಮ್ಯಾ ರಾವ್ ಮುಂದಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ಮತ್ತಷ್ಟು ಚಿಕ್ಕದಾಗಲಿದೆ ಎಂದಿದ್ದ ನಟಿ ಸೌಮ್ಯಾ ರಾವ್ ಮತ್ತೊಂದು ವಿವಾದದ ಹೇಳಿಕೆಯನ್ನ ನೀಡಿದ್ದಾರೆ. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಅವಕಾಶಕ್ಕಾಗಿ ಡೈರೆಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಹೀರೋಯಿನ್ಗಳ ಹತ್ತಿರ ಏನೆಲ್ಲ ಕೇಳ್ತಾರೆ ಗೊತ್ತಾ? ಕನ್ನಡದ ಹೀರೋಯಿನ್ ಬಿಚ್ಚಿಟ್ರು ನಗ್ನ ಸತ್ಯ. ಈಗ ಕನ್ನಡದಲ್ಲಿ ಅವಕಾಶಗಳು ಕಡಿಮೆ ಇದ್ದ ಕಾರಣ ತೆಲುಗು ಭಾಷೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು. ಖಾಸಗಿ ಸಂದರ್ಶನವೊಂದರಲ್ಲಿ ಸೌಮ್ಯಾ ಆ ಒಂದು ಕರಾಳ ದಿನಗಳನ್ನು ಬಿಚ್ಚಿಟ್ಟಿದ್ದಾರೆ. ಆ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ನಿರ್ಮಾಪಕರು ಮತ್ತು ನಿರ್ದೇಶಕರದ್ದು. ಕನ್ನಡ ಚಿತ್ರರಂಗ ತುಂಬಾ ಚಿಕ್ಕದು ಅಂತ ಆರೋಪಿಸಿದ್ದ ನಟಿ ಈ ಹಿಂದೆ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ತುಂಬಾ ಚಿಕ್ಕದು ಅಂತ ಆರೋಪಿಸಿದ್ರು. ಆರ್ವತ್ತ, ಪೊರ್ಕಿ, ಹುಚ್ಚ, ವೆಂಕಟ್ ಚಿತ್ರಗಳ ನಟಿ ಸೌಮ್ಯಾ ರಾವ್ ಇದೀಗ ಕನ್ನಡ ಚಿತ್ರರಂಗದ ವಿರುದ್ಧ ಭುಗಿಲೆದ್ದಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ಸೌಮ್ಯಾ ಆ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಏನದು ಆ ಕರಾಳ ಸತ್ಯ ಅಂತೀರಾ? ಅವಕಾಶ ಕೇಳಿಕೊಂಡು ಹೋಗುವ ನಟಿಯರಿಗೆ ಡೈರೆಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಡಿಮ್ಯಾಂಡ್ ಮಾಡ್ತಾರಂತೆ. ಏನಂತ? ಬಿಕಿನಿ ತೊಟ್ಟು ಲಿಪ್ ಲಾಕ್ ಮಾಡಲು ನಟಿಯರಿಗೆ ಡಿಮ್ಯಾಂಡ್ ಕೇಳ್ತಾರಂತೆ. ತುಂಡು ಬಟ್ಟೆ ಹಾಕಿಕೊಂಡು ಲಿಪ್ ಲಾಕ್ ಮಾಡಲು ನಟಿಮಣಿಯರಿಗೆ ಡಿಮ್ಯಾಂಡ್ ಮಾಡ್ತಾರಂತೆ ಡೈರೆಕ್ಟರ್ಸ್ ಮತ್ತು ನಿರ್ಮಾಪಕರು. ಜನ ಕೂಡ ಅದೇ ರೀತಿ ಸೀನ್ಸ್ಗಾಗಿ ಥಿಯೇಟರ್ಗೆ ಬರ್ತಾರೆ ಅಂತಾರೆ ಮೇಕರ್ಸ್. ಕನ್ನಡದ ಯಾವ ನಿರ್ಮಾಪಕರು ಮತ್ತು ನಿರ್ದೇಶಕರ ಹೆಸರು ಹೇಳದೆ ಆರೋಪಿಸಿದ್ದಾರೆ ಸೌಮ್ಯಾ ರಾವ್.